ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹನಿ ಯಾಕೆ ಈ ಥರ ನೋಡ್ತಿದೆ ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಚಪಾತಿ ತಿಂತಿದ್ದೀನಿ ಅಂತ. ಅದಕ್ಕೆ ಚಪಾತಿ ಅಂದರೆ ತುಂಬ ಇಷ್ಟ. ಸೊ ನಾನು ಚಪಾತಿ ಕೊಡೋ ತನಕ ಬಿಡಲ್ಲ. ಅದಕ್ಕೋಸ್ಕರ ಒಂದು ಪೀಸ್ ಕೊಟ್ಟೆ ಲಾಸ್ಟಲ್ಲಿ. ಸೊ ಇವತ್ತು ನಾನು ಶಾಪಿಂಗ್ ಹೋಗ್ತಿದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಶಾಪಿಂಗ್ ಹೋಗ್ತಿದ್ದೀವಿ. ನಾವು ಅಂದರೆ ನಾನು ಹನಿ ಅಲ್ಲ, ಹನಿ ಮನೆಯಲ್ಲೇ ಇರುತ್ತೆ ಇವತ್ತು. ನಾನು ಮತ್ತು ಪವಿತ್ರ ಅಂತ ನನ್ನ ಕಸಿನ್ ಇಬ್ಬರು ಶಾಪಿಂಗ್ ಹೋಗ್ತಿದ್ದೀವಿ. ಎಲ್ಲಿ ಅನ್ನೋದು ಸಸ್ಪೆನ್ಸ್, ಬಿಕಾಸ್ ನನಗೂ ಆ ಪ್ಲೇಸ್ ಬಗ್ಗೆ ತುಂಬ ಗೊತ್ತಿಲ್ಲ. ನಾನು ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಏನೇನಿರುತ್ತೆ ಏನು ಅಂತ. ಬನ್ನಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ಫಾರ್ ಶಾಪಿಂಗ್ ಬೈ ಲೀವಿಂಗ್ ಹನಿ ಅಟ್ ಹೋಮ್. ಮನೆಯಲ್ಲಿ ಕಟ್ಟಾಕಿ ಹೋಗಬೇಕು, ಬಿಕಾಸ್ ಹನಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆಚೆ ಎಲ್ಲ ಕರ್ಕೊಂಡು ಹೋಗಿ. ನಾನೊಬ್ಳು ಕಾಯಲೆ. ಸೊ ಬನ್ನಿ. ಸೊ ಏನಕ್ಕೆ ಕಟ್ಟಾಕ್ತೀನಿ ಅಂದರೆ ತುಂಬ ಗಲಾಟೆ ಹನಿ. ಏನೇ ಸಿಕ್ಕಿದ್ರೂ ಕಚ್ಚಾಕುತ್ತೆ, ಎಲ್ಲ ಪೀಸ್ ಮಾಡಾಕುತ್ತೆ. ಫಾರ್ ಎಕ್ಸಾಂಪಲ್, ನೀವು ಆನ್ಲೈನಲ್ಲಿ ನೋಡಿರ್ತೀರ, ನೋಟ್ನ ಹಿಡಿದು ಏನೇ ಇದ್ರೂ ತುಂಬ ಪೀಸ್ ಮಾಡಿ ಬಿಸಾಕಿದ್ರೆ ಅದಕ್ಕೆ ತುಂಬ ಸಮಾಧಾನ ಆಗುತ್ತೆ. ಸೊ ನಮ್ಮದು ಅದೇ ಥರ 500 ನೋಟ್ಸು, ಎಲ್ಲ ನೋಟ್ಸನ್ನು ನಮ್ಮ ಹನಿ ಪೀಸ್ ಮಾಡಿ ಬಿಸಾಕಿದಾಗಿದೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ನಾವು ಕಟ್ಟಾಕ್ತೀವಿ ಅಷ್ಟೇ. ಸೊ ನಮ್ಮ ಹನಿ ಕೊಟ್ಟಿರೋ ಗಿಫ್ಟ್ ಇಲ್ಲಿದೆ. ಬೆಳಿಗ್ಗೆನೇ ಪರಿಚಿದೆ ನನಗೆ ತುಂಬ ಚೆನ್ನಾಗಿ ಕದಮ್ಮ. ಸೊ ಕಟ್ಟಾಕಿದ್ದು ಆಯಿತು. ಹನಿನ ಇನ್ನು ಇಲ್ಲೇ ನಿದ್ದೆ ಮಾಡ್ತಾ ಇರುತ್ತೆ, ಮಲ್ಕೊಂಡಿರುತ್ತೆ ಬರೋ ತನಕ. ಸೊ ಬಂದಿದ್ದ ತಕ್ಷಣ ಫುಲ್ಲು ಜಂಪಿಗೆ ಜಪಾಂಗ್ ಅಂತ ಎಗರಾಡುತ್ತೆ ಎಲ್ಲರ ಮೇಲೂ. ಸೊ ರಿಟರ್ನ್ ಬಂದಾಗ ತೋರಿಸ್ತೀನಿ ಹೆಂಗೆ ಆಡ್ತಿದೆ ಅಂತ. ಇವಾಗ ಸದ್ಯಕ್ಕೆ ಹನಿಗೆ ಬಾಯ್ ಹೇಳಿ ವಿಲ್ ಗೋ ಫಾರ್ ಶಾಪಿಂಗ್. ಕರಾನಿ ಬಾಯ್ ಹನಿ, ಬಾಯ್ ಬಾಯ್. ತಗೊಂಡು ಮೆಟ್ರೋಗೆ ಹೋಗ್ತಿದ್ದೀನಿ. ಮೆಟ್ರೋಯಿಂದ ಡೈರೆಕ್ಟಾಗಿ ಪವಿತ್ರ ಹತ್ರ ಹೋಗ್ತೀನಿ. ಶಿ ಈಸ್ ಆಲ್ಸೋ ಕಮಿಂಗ್ ಇನ್ ಮೆಟ್ರೋ. ಸೊ ಅಂಟಿಲ್ ದೆನ್ ಸಿ ಯು. ನಮ್ಮ ಆಟೋ ಅಣ್ಣನಿಗೆ ಪೇ ಮಾಡಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ಸೊ ನಾನು ಮೆಟ್ರೋ ಅಲ್ಲಿ ಯೂಶ್ವಲಾಗಿ ಆನ್ಲೈನಲ್ಲೇ ಟಿಕೆಟ್ ಬೈ ಮಾಡ್ತೀನಿ ಯಾವಾಗಿದ್ರೂ. ಅಲ್ಲಿ ಹೋಗಿ ಕ್ಯೂರಲ್ಲಿ ನಿಂತ್ಕೊಂಡು ಟಿಕೆಟ್ ಬೈ ಮಾಡೋದಕ್ಕಿಂತ ನಾನು ಆನ್ಲೈನಲ್ಲಿ ಪೇ ಮಾಡಿ ಬೈ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ವಾಟ್ಸಪ್ಪಲ್ಲಿ ಏನೋ ಆಫರ್ ಇದೆ, ಅದೇನೋ ಪೇ ಮಾಡಿದ್ರೆ 5% ಡಿಸ್ಕೌಂಟ್ ಸಮಥಿಂಗ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಬೆಟರ್ ಟು ಟೇಕ್ ಎ ಡಿಸ್ಕೌಂಟ್ ರೈಟ್. ಇನ್ನಾಗಲೂ ಇವಾಗ ಎಲ್ಲರೂ ಮೆಟ್ರೋಲ್ಲೇ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಆದಷ್ಟು ಮನಿ ಸೇವ್ ಮಾಡೋಣ ಅಂತ ನಾನು ವರ್ಕ್ ಹೋಗ್ತಿದ್ದಾಗ ಹಂಗೆ ಮಾಡ್ತಿದ್ದೆ, ಟು ಸೇವ್ ಮನಿ. ಸೊ ಇಲ್ಲಿ ನಾನು ಹೋಗ್ತಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇವಾಗ. ಮೆಟ್ರೋ ಇನ್ನೇನು ಆಲ್ಮೋಸ್ಟ್ ಬಂದುಬಿಟ್ಟಿದೆ ಅನ್ಕೋತೀನಿ. ಎಲ್ಲರೂ ಓಡ್ತಾ ಇದ್ದಾರೆ. ಸೊ ನಾನು ಓಡಬೇಕು. ಲೆಟ್ಸ್ ಗೋ. ಅನೌನ್ಸ್ಮೆಂಟ್ ಆಗ್ತಿದೆ. ಸೊ ಮೆಟ್ರೋ ಇನ್ನೂ ಬಂದಿಲ್ಲ, 2 ಮಿನಿಟ್ಸ್ ಇದೆ ಮೆಟ್ರೋ ಬರೋದಕ್ಕೆ. ಸೊ ಹಾಯ್ ಗೈಸ್, ನಾವು ಇವಾಗ ಶ್ರೀರಾಮ್ಪುರದಲ್ಲಿದ್ದೀವಿ. ಆ್ಯಸ್ ಎ ಟೋಲ್ಡ್ ಯು, ನನಗೆ ಏರಿಯಾ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು ದ್ಯಾಟ್ ಇಲ್ಲಿ ಹೋಲ್ಸೇಲ್ ಪ್ರೈಸ್ಗೆ ಎಲ್ಲ ಬಟ್ಟೆಗಳು ಸಿಗುತ್ತೆ. ಸ್ಯಾರಿ ಎಲ್ಲ ತೊಗೊಳೋದಕ್ಕೆ ಇಲ್ಲಿ ಎಲ್ಲರೂ ಒಂದೊಂದು ಮೀಟ್ರಿಗೆ ಒಂದು 150, 180, 100 ರುಪೀಸ್ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಎಷ್ಟು ಮೀಟ್ರ್ ಬೇಕೋ ತೊಗೊಂಡು ಅದರಲ್ಲಿ ಸ್ಯಾರೀಸ್ನ ಹೊಲ್ಸ್ಕೊಂಡು ಸ್ಟಿಚ್ ಮಾಡ್ಕೊತಾರೆ. ಬ್ಲೌಸ್ನ ಸಪ್ರೇಟಾಗಿ ತೊಗೊಂಡು. ಸೊ ಇಲ್ಲೆಲ್ಲ ತುಂಬ ಕಲೆಕ್ಷನ್ಸ್ ಇದೆ.
ನಾನು ನಿಮಗೆ ತೋರಿಸ್ತೀನಿ ಯಾವ ಸ್ಯಾರೀಸ್ ಹೇಗಿದೆ ಪ್ಯಾಟ್ರನ್ ಅಂತ. ಬನ್ನಿ ಲೆಟ್ಸ್ ಗೋ. ಎಂಟರ್ ಆಗಿದ ತಕ್ಷಣ ಸಿಕ್ಕಿದ್ದಿದೆ ಶಾಪು. 1 ಟಾಪ್ ಪೀಸ್ಗೆ 100 ಅಂತ ಹಾಕಿದ್ರು. ನಾನು ಓಕೆ ಎಲ್ಲ ಚೆನ್ನಾಗಿದೆ ಪ್ರೈಸ್ ಅಂತ ಅಂದ್ಕೊಳ್ತಿದ್ದೆ. ಗ್ಯಾಪಲ್ಲಿ ಈ ಹುಡುಗ ಹಾಯ್ ಹೇಳೋದ ಓಕೆ ಅಂತ ಬೇರೆ ಬೇರೆ ಶಾಪ್ಸ್, ತುಂಬ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ತುಂಬ ಪೀಸಸ್ ಇದೆ. ಇಲ್ಲಿ ರೈಟ್ ಸೈಡಲ್ಲಿ ಒಬ್ರು ಕಾಣಿಸಿದ್ರಲ್ಲ ಆಂಟಿ 2 ಸ್ಯಾರೀಸ್ ಪೀಸ್ನ ಇಟ್ಕೊಂಡು ಯಾರು ಚೆನ್ನಾಗಿದೆ ಅಂದರು. ನಾನೇ ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಐ ಫೆಲ್ಟ್ ಅ ಬಿಟ್ ಹ್ಯಾಪಿ. ನನ್ನ ಒಪಿನಿಯನ್ ಕೊಟ್ಟಿದ್ದಕ್ಕೆ ಅದೇ ಸ್ಯಾರಿನ ತಗೊಂಡ್ರು. ಸೊ ಇದೆಲ್ಲ ಬಂದು ನೆಟ್ಟೆಡ್ ಪೀಸ್ ಕೂಡ ಇದೆ, ಆ್ಯಂಡ್ ವರ್ಕ್ ಪೀಸ್ ಇದೆ, ಆ್ಯಂಡ್ ಪ್ಲೇನ್ ಸ್ಯಾರೀಸ್ ಪೀಸಸ್ ಇದೆ. ಆ್ಯಂಡ್ ಪ್ಲೇನ್ ಅಂದರೆ ನಾವು ಇದು ನೋಡಿ, ಪ್ಲೇನ್ ಇದೆಯಲ್ಲ, ಇದೆಲ್ಲ ನಾವಿಲ್ಲಿ 800ಗೆಲ್ಲ ತಗೊಳ್ತೀವಲ್ಲ, ಅದು ಆ್ಯಕ್ಚುಲಿ ಅಲ್ಲಿದ್ದಿದ್ದು ಪೀಸ್ ಪ್ರೈಸು 50 ರೂಪೀಸ್ ಅಷ್ಟೇ. ಸೊ ಇದೆಲ್ಲ ನೋಡಿ ಸ್ಯಾರೀಸ್ ಹಾಕಿದ್ದಾರೆ. ಸ್ಯಾರಿ ಕೂಡ ನಮಗೆ ಸಪ್ರೇಟಾಗಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಪೀಸಸ್ ಕೂಡ ತಗೋಬೋದು ಈ ಥರ ಬೇಕಿದ್ರೆ. ಇಲ್ಲಿ ನಾನು ಪ್ರೈಸಸ್ನ ಕೇಳ್ತಿದ್ದೀನಿ. ಸೊ ಇದು ನೋಡಿ ಪರ್ಪಲ್ ಇದೆಲ್ಲ ಇದೆಯಲ್ಲ, ಗೋಲ್ಡ್ ಎಲ್ಲ ಇದೆಯಲ್ಲ, ಇದೆಲ್ಲ 50 ರೂಪೀಸ್ ಅಂತ ಅಂದರು 1 ಮೀಟರ್ಗೆ. ಸೊ ನಮಗೆ ಆಲ್ಮೋಸ್ಟ್ 5.5 ಮೀಟರ್ ಬೇಕಾಗುತ್ತೆ ಸ್ಯಾರಿ ತಗೊಳ್ಳೋದಾದರೆ. ಸೊ ತುಂಬ ರೀಸನೇಬಲ್ ಅಂತ ಅನ್ಕೋಬೋದು. ಇದು ಇನ್ನೊಂದು ಶಾಪಿಗೆ ಹೋಗಿದ್ದು ನಾವು. ಸೊ ತುಂಬ ಸ್ಟೋರ್ಸ್ ಇದೆ ಅಲ್ಲಿ ಇದೇ ಥರನೇ ಹೋಲ್ಸೇಲಲ್ಲಿ ಮಾರೋರ್ದು. ಇದೆಲ್ಲ ನೋಡಿ ನಾವು ಸೈಡಲ್ಲಿ ಹಾಕ್ತೀವಲ್ಲ ಸ್ಯಾರೀಸ್ಗೆ ಎಲ್ಲ, ವರ್ಕ್ ಪೀಸಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಸೋ ತುಂಬ ಬ್ಲೌಸ್ ಪೀಸಸ್ ಕೂಡ ಅವೈಲೇಬಲ್ ಇದೆ. ಅಲ್ಲಿ ಪಿಂಕ್ ಬ್ಲೌಸ್ ಪೀಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ದುಪ್ಪಟ್ಟ. ಇದನ್ನು ಕೂಡ ತುಂಬ ರೀಸನೇಬಲ್ ಆಗಿತ್ತು. ಅವರು ಹೇಳಿದ ಪ್ರೈಸು 300. ಸೊ ಐ ಥಿಂಕ್ ಅದು ರೀಸನೇಬಲ್ ಅಂತಲೇ, ಬಿಕಾಸ್ ವರ್ಕ್ ದುಪ್ಪಟ್ಟ ಇದೆ. ಆ್ಯಂಡ್ ಆಲ್ಸೋ ನೆಟ್ಟೆಡ್ ದುಪ್ಪಟ್ಟನೂ ಇತ್ತು. ಎಲ್ಲ ಪ್ಲೇನ್ ಸ್ಯಾರೀಸ್ ಇದು ನೋಡಿ, ವರ್ಕ್ ಇರೋದೆಲ್ಲ ಇದೆ ಸ್ಯಾರೀಸ್. ಇದೆಲ್ಲ ಬ್ಲೌಸಸ್ ಅವೈಲೇಬಲ್ ಇದೆ. ಸೊ ನಾವು ಸಪ್ರೇಟಾಗಿ ಅಲ್ಲೇ ಬ್ಲೌಸ್ ಕೂಡ ತಗೊಂಡು ಮ್ಯಾಚ್ ಮಾಡಿಕೊಂಡು ಒಂದೇ ಸತಿ ತಗೊಂಡು ಹೋಗ್ಬೋದು. ಸೊ ನಮಗೇನೂ ಕೆಲಸನೇ ಇರಲ್ಲ. ಇದೆಲ್ಲ ಬಂದು 100 ರೂಪೀಸ್ ಅಷ್ಟೇ. ಅದು ರಾಶಿ ರಾಶಿ ಹಾಕಿರ್ತಾರೆ. ಇದು 3rd ಶಾಪ್ ನಾನು ಹೋಗಿದ್ದು. ಸೊ ತುಂಬ ಶಾಪ್ಸಲ್ಲಿ ಆಚೆಗಡೆ ಇದು ರಾಶಿ ರಾಶಿ ಹಾಕಿರೋ ಬಟ್ಟೆ ಪೀಸಸ್ ಏನಕ್ಕೆ ಹಂಗೆ ಹಾಕಿದ್ದಾರೆ ಅಂದರೆ, ಇವಾಗ ಇದೆಲ್ಲ ಮೀಟರ್ ಗಟ್ಟಲೆ ತಗೊಳ್ತಾರಲ್ಲ ಎಲ್ಲ ಜನ. ಸೊ ಅದನ್ನ ಮಿಕ್ಕಿದ ಲಾಸ್ಟ್ ಒಂದೊಂದು ಪೀಸ್ ಇರುತ್ತೆ ನೋಡಿ, ಅದೆಲ್ಲ ಇನ್ನು 1 ಮೀಟ್ರ್ 80 ಸೆಂಟಿಮೀಟರು 70 ಸೆಂಟಿಮೀಟರು ಅಷ್ಟೇ ಇರುತ್ತೆ. ಸೊ ಅದನ್ನು ಅವರು ಯಾರೂ ತಗೊಳ್ಳೋದಿಲ್ಲ, ಪ್ರಿಫರ್ ಮಾಡಲ್ಲ. ಅದಕ್ಕೋಸ್ಕರ ಅದನ್ನು ಲಾಸ್ಟಲ್ಲಿ ಪೀಸಸ್ನ ಹಾಕಿರ್ತಾರೆ. ನಾನು ಅದನ್ನು ಬರೀ 100 ರೂಪೀಸ್ಗೆ ಮಾರ್ತಿದ್ರು. ಸೊ ಅದರಲ್ಲೇ ನನ್ನ ಕಸಿನ್ ಒಬ್ಳು ಇದು ಒಂದು ಪರ್ಪಲ್ ಬ್ಲೌಸ್ ಪೀಸ್ನ ತಗೊಂಡ್ಲು. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿತ್ತು. ಸೊ ನೀವು ನೋಡ್ತಿರ್ಬೋದು, ಇದೇ ಸ್ಟ್ರೀಟು. ಚಿಕ್ಕ ಮಕ್ಳಿಗಾಗಲಿ ಆ್ಯಂಡ್ ಆಲ್ಸೋ ಕಾರ್ಪೆಟ್ಸ್ ಆಗಲಿ, ಬೆಡ್ಶೀಟ್ಸ್ ಆಗಲಿ ಎಲ್ಲ ಅವೈಲೇಬಲ್ ಇದೆ. ಇದು ಕಾರ್ಪೆಟ್ಸ್, ಚಿಕ್ಕ ಮಕ್ಳದಂತೂ ಬಟ್ಟೆಗಳು ನಂಗೆ ತುಂಬ ಇಷ್ಟ ಆಗೋಯ್ತು. ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಡ್ರೆಸ್ ಪೀಸಸ್ ಕೂಡ ಇತ್ತು, ಡ್ರೆಸ್ಸಸ್ ಇತ್ತು, ಗೌನ್ಸ್ ಇದೆ ಅವೈಲೇಬಲ್ ಇದೆ. ಹುಡುಗರಿಗೆ ಪ್ಯಾಂಟು ಶರ್ಟ್ಸ್ ಎಲ್ಲ ಇದೆ, ಪ್ಯಾಂಟ್ ಪೀಸ್ ಇದೆ, ಶರ್ಟ್ ಪೀಸ್ ಇದೆ. ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ. ತುಂಬ ಕಮ್ಮಿ ಪ್ರೈಸಸ್ಗೆ ಸಿಗುತ್ತೆ. ಇದು ನೋಡಿ ನೂಲ್ ದಾರಗಳು, ಅದು ಹೋಲ್ಸೇಲಲ್ಲೇ ಸಿಗೋದು. ಸೊ ಇಲ್ಲೆಲ್ಲ ಮೋಸ್ಟ್ ಆಫ್ ಆಲ್ ಜಾಸ್ತಿ ಕಾಣಿಸೋದೇನೆಂದರೆ ಸ್ಯಾರಿ ಪೀಸಸ್ಸೇ. ಅದು ಬಿಟ್ಟರೆ ಒಂದು ಸ್ವಲ್ಪ ಡ್ರೆಸ್ ಪೀಸು ಅದು ಇದು ಇದೆ ಅಷ್ಟೇ. ಸೊ ಮೇನ್ಲಿ ಇಲ್ಲಿ ಹೋದರೆ ಕಾಲಿಟ್ರೆ ಸ್ಯಾರಿ ಪೀಸಸ್ಗೆ ಏನು ಕಮ್ಮಿ ಇಲ್ಲ. ಆರಾಮಾಗಿ ಹೋಗ್ಬೋದು, ಎಲ್ಲ ಬೈ ಮಾಡಿ ಬರ್ಬೋದು. ಇದು ನೋಡಿ ಸ್ಯಾರಿ ಪೀಸೇ ಎಷ್ಟು ಚೆನ್ನಾಗಿದೆ, ವೈಟ್ ಕಲರು. ಸೊ ಈ ಥರ ಇದೆಲ್ಲ ಡಿಫ್ರೆಂಟಾಗೆಲ್ಲ ನೇತಾಕಿದ್ರು. ನಾನು ಆ್ಯಕ್ಚುಲಿ ನೋಡಿ ಶಾಕ್ ಹೋಗೋದೆ ಈ ಥರ ಇರುತ್ತಾ ಅಂತ. ಸೊ ಇಲ್ಲಿ ನಾವು ಮೀಟ್ರ್ ಗಟ್ಟಲೆ ತೊಗೊಂಡೋದ್ರೆ ಮ್ಯಾಕ್ಸಿಮಮ್ ನಮಗೆ 1500 ಆರಾಮಾಗಿ ಸ್ಯಾರಿ ಆಗೋಗುತ್ತೆ. ನಾವು ಅಲ್ಲಿ ಇಲ್ಲಿ ಹೋಗಿ ಹುಡುಕಿ ಪಕ್ಕದ ಸ್ಟೋರ್ಸಲ್ಲಿ ಅಟ್ಲೀಸ್ಟ್ ಇವಾಗ 3000 ಆದರೂ ಕೊಡಬೇಕು, 2.5 ಮೇಲೆ ಕೊಡಬೇಕು ಚೆನ್ನಾಗಿರೋದು ಬೇಕಂದರೆ. ಇಲ್ಲಿ ನೋಡಿ 1 ಪೀಸ್ಗೆ 100 ಹಾಕಿದ್ದಾರೆ. ಇದು ಇನ್ನೊಂದು ಶಾಪ್ ನಾವು ಹೋಗಿದ್ದು. ಸೊ ನಾನು ತುಂಬ ಶಾಪ್ಸ್ಗೆ ವಿಸಿಟ್ ಮಾಡಿದೆ, ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಇದೇ ಶಾಪಲ್ಲಿ ನಾನು ಗ್ರೀನ್ ಕಲರ್ ಮತ್ತು ಗೋಲ್ಡ್, ಗ್ರೀನ್ ಆ್ಯಂಡ್ ಕ್ರೀಮ್ ಐ ಥಿಂಕ್ ಇದೆ, ಈ ಸ್ಯಾರಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಆ ಸ್ಯಾರಿನ ನಾನು ಬೈ ಮಾಡಿದ್ದು.
ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಆಚೆ ಹಾಕಿದ್ದು ಸ್ಯಾರಿ ನನಗೆ ಇಷ್ಟ ಆಗಲಿಲ್ಲ. ಸೊ ಒಳಗಡೆ ಹೋಗಿ ಹೊಸ ಪೀಸ್ನ ತೆಗೆಸ್ದೆ. ಇದೆಲ್ಲ ನೋಡಿ ಪವಿತ್ರ ನೋಡ್ತಿದ್ಲು 100 rupees ಅಂತ ಇದು ಆಚೆಗಡೆ ಹಾಕಿದ್ದು. ತುಂಬ ರಾಶಿ ಹಾಕಿದ್ರು. ಅದು ಎಲ್ಲ ಸ್ಟೋರ್ಸ್ ಮುಂದೆನೂ ಹಾಕಿದ್ದಾರೆ, ಒಂದು ಸ್ಟೋರ್ ಅಂತ ಅಲ್ಲ. ಸೊ ದಿಸ್ ಈಸ್ ಅನದರ್ ಒನ್ ಸ್ಟೋರ್ ದಟ್ ವಿ ವೆಂಟ್. ಇಲ್ಲೂ ರಾಶಿ ಹಾಕಿದ್ದಾರೆ. ಬಟ್ ದಿಸ್ ಈಸ್ ಅ ವೆರಿ ಬಿಗ್ ಸ್ಟೋರ್. ಒಳಗಡೆ ಹೋದರೆ ಇಲ್ಲೊಂಚೂರು ಬಟ್ಟೆ, ಅಲ್ಲೊಂಚೂರು ಬಟ್ಟೆ, ಹಾಲು, ಇಲ್ಲಿ ಒಳಗಡೆ ಇನ್ನೊಂದು ಸ್ವಲ್ಪ ಇತ್ತು. ಆ್ಯಂಡ್ ಆಲ್ಸೋ ತುಂಬ ಜನ ಬಂದಿದ್ದರು ಅಲ್ಲಿ, ಕಮ್ಮಿ ಏನಿಲ್ಲ. ತುಂಬ ಜನ ಫಂಕ್ಷನ್ಸಲ್ಲಿ ಇಲ್ಲಿ ತಗೊಳ್ಳೋರೆಲ್ಲ ಬಂದಿದ್ದರು. ತುಂಬ ಸಾಕಾಗಿತ್ತು ನಮಗೆ. ನನಗೆ ಅಷ್ಟರಲ್ಲೇ ಕಾಲು ನೋವು ಬಂತು. ಸೊ ಇಬ್ಬರೂ ಜ್ಯೂಸ್ ತಗೊಂಡು ಕುಡಿದ್ವಿ. ಇವಳೇ ಪವಿತ್ರ, ನಾನು ಹೇಳ್ತಿದ್ದಿದ್ದು ಕಸಿನ್ನು. ಸೊ ಅಲ್ಲಿಂದ ಇದೇ ಸೀರೆ ತಗೊಂಡಿದ್ದು ಪವಿತ್ರ. ಇದು ಹಳದಿಗೆ ಅಂತ ತಗೊಂಡಿದ್ದು, ಕಸಿನ್ ಮದುವೆ ಇದೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಮಂತ್ರಿ ಸ್ಕ್ವೇರ್ ಹತ್ರ ಹೋದ್ವಿ. ಅಲ್ಲಿ ದೊಣ್ಣೆ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಪವಿತ್ರ ಕರ್ಕೊಂಡೋಗಿ ದೊಣ್ಣೆ ಬಿರಿಯಾನಿ ಕೊಡಿಸಿ ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ವಾಪಸ್ ನಾವಿಬ್ಬರು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಮೆಟ್ರೋ ಹತ್ತಿದ್ವಿ ಮಂತ್ರಿ ಸ್ಕ್ವೇರ್ ಹತ್ರ. ಸೊ ಅಲ್ಲಿಂದ ನಾನು ಫೋರಮ್ ಮಾಲ್ ಹತ್ರ ಇಳ್ಕೊಂಡು ಮೆಟ್ರೋ ಸ್ಟೇಷನಲ್ಲಿ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನನಗೆ ಕಾಣಕ್ಕೆ ಇಷ್ಟ. ಓ no. So this is the reaction when I come home. ಅದು ಯಾವಾಗಲೂ ಬಾಯಲ್ಲಿ ಏನಾದರೂ ಇಟ್ಕೊಳ್ಳೋದಕ್ಕೆ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಾಯಲ್ಲಿ ಏನಾದರೂ ಇಟ್ಕೊಂಡು it will come to talk to us. Tupoinama irsisi anini ani oh so that's how I should pet her after I reach home for the morning. Hi guys, so as you guys saw in the video, ತುಂಬಾ ಸ್ಯಾರಿ ಪೀಸಸ್ ಇತ್ತು. ವೇರನ್ ಮೀಟರ್ ಲೆಕ್ಕದಲ್ಲಿ ತಗೊಳ್ಬೇಕಿತ್ತು. ಬಟ್ ನಾನು ಆ್ಯಕ್ಚುಲಿ ಒಂದು ಸ್ಯಾರಿ ತಗೊಂಡೆ, ಆದರೆ ನಾನು ಮೀಟರ್ ಲೆಕ್ಕದಲ್ಲಿ ತಗೊಂಡಿಲ್ಲ. ಡೈರೆಕ್ಟಾಗಿ ಸ್ಯಾರಿ ಪೀಸ್ ಇತ್ತು. ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ನನ್ನ ಹತ್ರ ಆ ಥರ ಸ್ಯಾರಿ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಸ್ಯಾರಿನ ತಗೊಂಡೆ. ದಿಸ್ ಇಸ್ ದ ಸ್ಯಾರಿ. ಕಾಂಟ್ರಾಸ್ಟ್ ಇದೆ. ದಿಸ್ ಇಸ್ ಆರೆಂಜ್, ಗ್ರೀನ್ ಇದೆ, ಲೈಟ್ ಗ್ರೀನ್ ಇದೆ. ಸೊ ಈ ಥರ ಇದೆ ಸ್ಯಾರಿ. ಆ್ಯಂಡ್ ಆಲ್ಸೋ ಇದಕ್ಕೆ ಬ್ಲೌಸ್ ಪೀಸ್ ಬಂದು ಪ್ಲೇನ್ ಗ್ರೀನ್ ಬರುತ್ತೆ. ಸೊ ನನಗೆ ಪ್ಲೇನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಇದನ್ನು ತಗೊಂಡೆ. ಮೆಟೀರಿಯಲ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಸಾಫ್ಟಾಗಿ ಸಿಲ್ಕಿ ಆಗಿದೆ. ಎಲ್ಲಾದರೂ ಪಾರ್ಟೀಸ್ಗೆ ಎಲ್ಲಾದರೂ ಹಾಕೊಂಡು ಹೋಗ್ಬೋದು ಬೇಕಿದ್ರೆ. ಸೊ ನನ್ನ ರಿವ್ಯೂ ಏನಂದರೆ ಆ ಪ್ಲೇಸ್ದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ ನೋಡಿದ್ರೆ. ಬಟ್ ನಾವು ಮೆಟೀರಿಯಲ್ ಚೆನ್ನಾಗಿದೆ ಇಲ್ವಾ ಅಂತ ನೋಡಿ ತಗೊಳ್ಬೇಕು. ಸಾಕಷ್ಟು ಮೆಟೀರಿಯಲ್ ತುಂಬ ಗ್ರ್ಯಾಂಡ್ ಆಗಿದೆ. ಸೊ ನಾವು ಗ್ರ್ಯಾಂಡ್ ಆಗಿರೋದು ಬೇಕು ಅಂದರೆ ಡೈರೆಕ್ಟಾಗಿ ಅಲ್ಲಿಗೋದ್ರೆ ಆರಾಮಾಗಿ ಸಿಗುತ್ತೆ ಪೀಸಸ್ಸು. ಆ್ಯಂಡ್ ರೆಡಿಮೇಡ್ ಸಿಗೋದಿಲ್ಲ. that place is only suitable for ಸ್ಯಾರಿ ಪೀಸಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅದರಲ್ಲಿ ಚೂಡಿದಾರ್ನ ಹೊಲಿಸ್ಕೊಬೋದು, ಅದನ್ನು ದುಪಟ್ಟ ಮಾಡ್ಕೊಳ್ಬೋದು. ಆ್ಯಂಡ್ ಕ್ರಾಪ್ ಟಾಪ್ಸ್ ಹೊಲಿಸ್ಕೋಬೋದು, ಅಂದರೆ ಲೆಹೆಂಗಾ ಹೊಲಿಸ್ಕೋಬೋದು. ಸೊ ತುಂಬ ಆಪ್ಷನ್ಸ್ ಇದೆ. ನಾನು ತುಂಬ ಬೇರೆ ಬೇರೆ ಪ್ಲೇಸಸ್ನ ಪ್ರಿಫರ್ ಮಾಡ್ತೀನಿ ನಾನು ಪರ್ಸ್ನಲಿ. ಸೊ ನಾನು ಅಲ್ಲಿ ತಗೊಳಕ್ಕೆ ಹೋಗಲಿಲ್ಲ ಬಟ್ಟೆನ. So as my suggestion, it is a good place and very reasonable. ಸ್ಯಾರಿನ ನಾವು ಆಚೆ ಏನು ನೋಡ್ತಾ ಇದ್ದೀವಿ 1000-2000, ವರ್ಕ್ ಸ್ಯಾರೀಸ್ ಇವಾಗ ಮಿನಿಮಮ್ 2000 ಇರುತ್ತೆ. ಸೊ ಇವಾಗ ತಗೊಂಡಿದ್ದ ಸ್ಯಾರಿ, ನನ್ನ ಕಸಿನ್ ತಗೊಂಡಿದ್ದ ಸ್ಯಾರಿ ಒಂದು 1350 ಬಿತ್ತು. ಅದನ್ನು ನಾನು ನಿಮಗೆ ವಿಡಿಯೋಲ್ಲಿ ಹಾಕಿರ್ತೀನಿ ಫೋಟೋ. ಐ ಡಿನ್ ಟೇಕ್ ದ
ಪ್ರಾಪರ್ ವಿಡಿಯೋ ಆಫ್ ದ್ಯಾಟ್. ಸೊ 1350 ಆದರೆ 1 ಮೀಟರ್ಗೆ ಇಟ್ ವಾಸ್ ಅರೌಂಡ್ 250 ಆರ್ ಸಮಥಿಂಗ್. 5.5 ಮೀಟರ್ ಏನೋ ತಗೊಂಡಿದ್ದು. ಸೊ ಸ್ಯಾರಿ ತಗೋಬೇಕಾದ್ರೆ 5.5 ಮೀಟರ್ ಬೇಕಾಗುತ್ತೆ ನಮಗೆ. ಅದ್ರ ಪ್ರಕಾರ ನಾವು ನೋಡಿ ತಗೊಳ್ಬೇಕಾಗುತ್ತೆ ಎಷ್ಟು ಮೀಟರ್ ಬೇಕು. ಇಫ್ ಯು ವಾಂಟ್ ಮೋರ್ ಆಲ್ಸೋ ಯು ಕ್ಯಾನ್ ಬೈ ಇಟ್, ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಇಟ್ ಇನ್ ಹೋಲ್ಸೇಲ್ ಪ್ರೈಸ್. ಸೊ ಹೋಲ್ಸೇಲಲ್ಲಿ ತಗೊಂಡ್ರೆ ನಿಮಗೆ ಆದಷ್ಟು ಕಮ್ಮಿ ಮಾಡಿಕೊಡ್ತಾರೆ. ಸೊ ಐ ಬ್ರಾಟ್ ಒನ್ ಟಾಪ್. ನನಗೆ ಅದನ್ನು ಶಾಪ್ ನೋಡಿದ ತಕ್ಷಣ ಶಾಕ್ ಆಯಿತು. ಏನಕ್ಕೆ ಅಂದರೆ ಅಲ್ಲಿ ಝೂಡಿಯೋದು ಟಾಪ್ಸ್ ಇತ್ತು. ನಾನು ನಾರ್ಮಲಾಗಿ ಟಾಪ್ ನೋಡೋಕೆ ಹೋದೆ, ಅಂದರೆ ಝೂಡಿಯೋ ಅಂತ ಹಾಕಿತ್ತು. ನಾನು ಫೇಕ್ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಝೂಡಿಯೋದೇನೆ ಅದು. ಏನಕ್ಕೆ ಝೂಡಿಯೋದಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಆಲ್ಸೋ ಝೂಡಿಯೋದು ಬಂದುಬಿಟ್ಟು ಇಲ್ಲಿ ಪ್ರೈಸ್ ಟ್ಯಾಗ್ ಮೇಲೆ ಹಾಕಿರೋದು 399 ಅಂತ ಹಾಕಿದ್ದಾರೆ. ಆದರೆ ನನಗೆ ಕೊಟ್ಟಿದ್ದವರು 250ಗೆ 300 ಅಂತ ಅಂದರು. ನಾನು 250 ಕೊಡಿಲ್ಲ ಅಂದರೆ ಬೇಡ ಅಂದರೆ. ಸೊ 250ಗೆ ಅವ್ರು ಬಿಲ್ ಮಾಡಿ ಕೊಟ್ಬಿಟ್ರು. ಇಟ್ ಈಸ್ ಆ್ಯಕ್ಚುಲಿ ಗುಡ್. ನಾನು ಕ್ವಾಲಿಟಿ ನೋಡಿ ತಗೊಂಡು ಬಂದೆ. ಸೊ ಮೇ ಬಿ ಅವರು ಕ್ವಾಲಿಟಿ ಹೋಗಿರೋದು ಆ ಥರ ಮೆಟೀರಿಯಲ್ ಹಾಕಿದ್ರು ಅನಿಸುತ್ತೆ. ಬಟ್ ನಾನು ಕ್ವಾಲಿಟಿ ನೋಡಿ ಚೆನ್ನಾಗಿರೋದು ಮಾತ್ರ ಇದೊಂದು ಟಾಪ್ನ ತೊಗೊಂಡು ಬಂದೆ ಅಷ್ಟೇ. ನಾನು ಪರ್ಚೇಸ್ ಮಾಡಿದ್ದಷ್ಟೇ. ಬಟ್ ನನ್ನ ಕಸಿನ್ ಪವಿತ್ರ ಪರ್ಚೇಸ್ ಮಾಡಿದ್ದು ಒನ್ ಸ್ಯಾರಿ ಆ್ಯಂಡ್ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಫಾರ್ ದ್ಯಾಟ್, ಆ್ಯಂಡ್ ಆಲ್ಸೋ ಇನ್ನೊಂದು ಬ್ಲೌಸ್ ಪೀಸ್ ಫಾರ್ ಹರ್ ಪರ್ಪಲ್ ಬ್ಲೌಸ್ ಪೀಸ್ ತಗೊಂಡಿದ್ದು. ಸೊ ಎಲ್ಲದನ್ನು ನಾನು ವಿಡಿಯೋಲ್ಲಿ ಹಾಕ್ತೀನಿ. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಆ್ಯಂಡ್ ಆಲ್ಸೋ ಐ ವಿಲ್ ಬಿ ಮೇಕಿಂಗ್ ಒನ್ ವಿಡಿಯೋ ಆಫ್ ಮೈಕ್. ನಾನು ಇವಾಗ ಯೂಸ್ ಮಾಡ್ತಿರೋದು ಫೋನ್ ವಾಯ್ಸಿಂದಾನೇ ರೆಕಾರ್ಡಿಂಗ್ ಮಾಡ್ತಿರೋದು ಸದ್ಯಕ್ಕೆ. ಬಟ್ ನಾನು ಮೈಕ್ ಆರ್ಡರ್ ಮಾಡಿ 1 ವೀಕ್ ಆಯಿತು. ಇವಾಗ ಬಂದಿದೆ ಮೈಕ್ ನನ್ನ ಕೈಲಿದೆ. ಸೊ ಅನ್ಬಾಕ್ಸಿಂಗ್ ಮಾಡ್ತೀನಿ, ಮಾಡಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಬಿಕಾಸ್ ಇದು ತುಂಬ ಲೆಂದಿ ಆಯಿತು ಅನಿಸುತ್ತೆ ಶಾಪಿಂಗ್ದು. ಸೊ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ದಟ್ ಐ ಟುಕ್ ಔಟ್ಸೈಡ್ ಫ್ರಮ್ ಹೋಮ್. ಸೊ ನಾನು ಜಾಸ್ತಿ ಮಾತಾಡೋದಕ್ಕಾಗಲಿಲ್ಲ. ಆಚೆ ವಿಡಿಯೋಸ್ ತಗೊಂಡಿದ್ರಿಂದ ನನಗೂ ಸ್ವಲ್ಪ ಶೈ ಫೀಲಿಂಗ್ ಆಯಿತು. ಬಟ್ ಹೋಗ್ತಾ ಹೋಗ್ತಾ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ನಿಮಗೋಸ್ಕರ. ಸೊ ದ್ಯಾಟ್ ಯು ಕ್ಯಾನ್ ಆಲ್ಸೋ ಗೆಟ್ ಸಮ್ ಥಿಂಗ್ ಲೈಕ್ ಏನಾದರೂ ಕಂಟೆಂಟ್ನ ತಗೊಂಡು ಬರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಮೇಕ್ ವೆರಿ ಗುಡ್ ವಿಡಿಯೋಸ್ ಫಾರ್ ಯು ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಹನಿನ ಇಷ್ಟಪಡೋದಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.